ಮೋಸ್ಟ್ ವಾಂಟೆಡ್ ಜಾಗತಿಕ ಉಗ್ರ ಹಫೀಜ್ ಸಯೀದ್ನ ಅಡಗುದಾಣ ಪತ್ತೆಯಾಗಿದೆ. ಪಾಕಿಸ್ತಾನದ ಲಾಹೋರ್ನಲ್ಲಿ ಬಿಗಿ ಭದ್ರತೆಯ ಸ್ಥಳದಲ್ಲಿ ಹಫೀಜ್ ವಾಸ್ತವ್ಯ ಇರೋದು ಗೊತ್ತಾಗಿದೆ. ಜನದಟ್ಟಣೆಯ ಪ್ರದೇಶದಲ್ಲೇ ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ವಾಸ ಇದ್ದಾನೆ. ಹಫೀಜ್ ಸಯೀದ್ಗೆ ಪಾಕಿಸ್ತಾನ ಸರ್ಕಾರವೇ ಮುಂದೆ ನಿಂತು ಭದ್ರತೆ ಕೊಟ್ಟಿದೆ. ಹಫೀಜ್ ನಿವಾಸದಲ್ಲೇ ಮಸೀದಿ ಇದೆ, ಮದ್ರಾಸಾ ಇದೆ, ಖಾಸಗಿ ಪಾರ್ಕ್ ಇದೆ. ಪಾಕ್ ಸರ್ಕಾರದ ಭದ್ರತೆಯಲ್ಲಿ ದಿನ ಕಳೀತಾ ಇದ್ದಾನೆ ಹಫೀಜ್ ಸಯೀದ್. ಗುಪ್ತಚರ ಸಂಸ್ಥೆಗಳಿಗೆ ಹಫೀಜ್ ಸಯೀದ್ ವಾಸ್ತವ್ಯದ ಮಾಹಿತಿ ಲಭ್ಯ ಆಗಿದೆ. ಮುಂಬೈ ದಾಳಿಯ ಸೂತ್ರಧಾರ ಈತ, ಜಾಗತಿಕ ಉಗ್ರ, ಮತ್ತು ಈತನ ಮೇಲೆ ಅಮೆರಿಕ ಕೂಡ ಜಾಗತಿಕ ಉಗ್ರ ಅಂತ ಘೋಷಣೆ ಮಾಡಿದೆ. ಈತನ ತಲೆಗೆ ಬಹುಮಾನವನ್ನ ಕೂಡ ಘೋಷಿಸಿದೆ. ಅಂತ ಉಗ್ರನನ್ನ ಪಾಕಿಸ್ತಾನ ಪೋಷಿಸ್ತಾ ಇರೋದು ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ ವಿತ್ ಪ್ರೊಟೆಕ್ಷನ್. ನೋಡ್ತಾ ಇದ್ದೀರಿ, ಉಗ್ರ ಹಫೀಜ್ ಸಯೀದ್ನ ಮನೆ ಇದು. ಅದರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಹಫೀಜ್ ಸಯೀದ್ ಅನ್ನ ವಿವಿಐಪಿ ಟ್ರೀಟ್ಮೆಂಟ್ ಕೊಟ್ಟು ಪಾಕಿಸ್ತಾನ ಸಾಕ್ತಿದೆ ಅನ್ನೋದು ಜಗತ್ತಿಗೆ ಗೊತ್ತಿತ್ತು. ಈಗ ಪ್ರೂಫ್ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಹೌದು ರಕ್ಷತ್, ಹಫೀಜ್ ಸಯೀದ್ ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಭಾರತದ ಭದ್ರತಾ ಸಂಸ್ಥೆಗಳಿಗೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಲಭ್ಯವಾಗಿದೆ. ಹಫೀಜ್ ಸಯೀದ್ ಎಲ್ಲೋ ದೂರದ ಪ್ರದೇಶದಲ್ಲಿ ಇಲ್ಲ, ಆತ ಪಾಕಿಸ್ತಾನದ ಲಾಹೋರ್ನಲ್ಲೇ ಇದ್ದಾನೆ ಮತ್ತು ಲಾಹೋರ್ನಲ್ಲಿ ಒಂದು ಜನನಿಬಿಡ ಪ್ರದೇಶದಲ್ಲೇ ವಾಸ ಮಾಡ್ತಾ ಇದ್ದಾನೆ. 2-3 ಮನೆಗಳನ್ನು ಸೇರಿಸಿ ಈತನಿಗೆ ವಾಸ ಮಾಡಲಿಕ್ಕೆ ಒಂದೇ ಸ್ಥಳದಲ್ಲಿ ಅವಕಾಶವನ್ನು ನೀಡಲಾಗಿದೆ. ಈತನ ಮನೆ ಇರತಕ್ಕಂಥ ಜಾಗದಲ್ಲೇ ಮದ್ರಾಸಾ ಇದೆ ಮತ್ತು ಮಸೀದಿ ಇದೆ, ಜೊತೆಗೆ ಖಾಸಗಿ ಪಾರ್ಕ್ ಕೂಡ ಇದೆ. ಈತನ ಮನೆಯ ಸುತ್ತ ಪಾಕಿಸ್ತಾನ ಸರ್ಕಾರದಿಂದ ಬಿಗಿ ಭದ್ರತೆಯನ್ನು ನೀಡಲಾಗಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ISI ಹಫೀಜ್ ಸಯೀದ್ನ ಭದ್ರತೆಯ ಹೊಣೆಯನ್ನು ಕೂಡ ಹೊತ್ತುಕೊಂಡಿದೆ. ಮುಖ್ಯವಾಗಿ ಇತ್ತೀಚೆಗೆ ಅಬು ಖಾತಲ್ ಅನ್ನುವ ಹಫೀಜ್ ಸಯೀದ್ನ ಆಪ್ತನ ಹತ್ಯೆ ಆಯಿತು. ಹತ್ಯೆ ಆದ ಬಳಿಕ ಹಫೀಜ್ ಸಯೀದ್ ಎಲ್ಲೂ ಕೂಡ ಹೊರಗಡೆ ಕಾಣಿಸ್ಕೊಳ್ತಾ ಇಲ್ಲ ಮತ್ತು ಯಾವುದೇ ಸಭೆ ಸಮಾರಂಭಗಳಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ. ಈಗ ಅಬು ಖಾತಲ್ನ ಹತ್ಯೆ ಮಾಡಿದ ಬಳಿಕ ಮುಂದೆ ನಾನು ಕೂಡ ಹತ್ಯೆ ಆಗ್ಬೋದು ಅನ್ನೋ ಒಂದು ಭೀತಿ ಕೂಡ ಹಫೀಜ್ ಸಯೀದ್ಗೆ ಕಾಡ್ತಾ ಇದೆ. ಈಗ ಮುಖ್ಯವಾಗಿ ಹಫೀಜ್ ಸಯೀದ್ 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್. ಹೀಗಾಗಿ ಈತನ ವಿರುದ್ಧವೂ ಕೂಡ ಭಾರತದಲ್ಲಿ ಕೇಸು ದಾಖಲಾಗಿವೆ. ಜೊತೆಗೆ ಈತ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಕೂಡ, ಈತ ಅಮೆರಿಕಕ್ಕೂ ಕೂಡ ಬೇಕಾಗಿರ್ತಕ್ಕಂಥ ಭಯೋತ್ಪಾದಕ. ಹೀಗಾಗಿ ಈತನನ್ನ ಅಮೆರಿಕ ಆಗ್ಬೋದು ಅಥವಾ ಭಾರತ ಆಗ್ಬೋದು ಹೊಡೆದಿಳಿಸಬಹುದು ಅನ್ನೋ ಒಂದು ಭೀತಿ ಕೂಡ ಪಾಕಿಸ್ತಾನ ಸರ್ಕಾರಕ್ಕೆ, ಪಾಕಿಸ್ತಾನದ ISIಗೂ ಕೂಡ ಇದೆ. ಈ ಕಾರಣಕ್ಕಾಗಿಯೇ ಈತನನ್ನ ಯಾವುದೋ ಒಂದು ದೂರದ ಪ್ರದೇಶದಲ್ಲಿ ಅಥವಾ ನಗರದಿಂದ ಹೊರಗಡೆ ಪ್ರದೇಶದಲ್ಲಿ ಇಟ್ಟು ರಕ್ಷಣೆಯನ್ನ ಮಾಡ್ತಾ ಇಲ್ಲ. ಬದಲಿಗೆ ಜನನಿಬಿಡ ಪ್ರದೇಶದಲ್ಲೇ, ಜನದಟ್ಟಣೆಯ ಪ್ರದೇಶದಲ್ಲೇ ಈತನನ್ನು ಕೂಡ ವಾಸ ಮಾಡಲಿಕ್ಕೆ ಈಗ ಅವಕಾಶವನ್ನು ಕೊಟ್ಟು ಅಲ್ಲಿ ಈತನನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಯಾವುದೇ ಒಂದು ಏರ್ ಸ್ಟ್ರೈಕ್ ಅನ್ನಾಗ್ಬೋದು ಅಥವಾ ಮಿಸೈಲ್ ದಾಳಿಯನ್ನಾಗ್ಲಿ ನಡೆಸಿ ಹತ್ಯೆಯನ್ನು ಮಾಡ್ಲಿಕ್ಕೆ ಹೋದ್ರೆ ಆಗ ಸುತ್ತಮುತ್ತಲ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಹಾನಿ ಆಗುತ್ತೆ. ಜನಸಾಮಾನ್ಯರು ಕೂಡ ಜೀವವನ್ನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಈಗ ಯಾವುದೇ ದೇಶ ಆಗ್ಬೋದು ಇಂತಹ ಸ್ಥಳದ ಮೇಲೆ ಮಿಸೈಲ್ ದಾಳಿಯನ್ನು ಮಾಡೋದಿಲ್ಲ ಅನ್ನುವ ಕಾರಣಕ್ಕಾಗಿಯೇ ಈತನನ್ನ ಈಗ ನಗರದ ಜನನಿಬಿಡ ಪ್ರದೇಶದಲ್ಲೇ, ಜನದಟ್ಟಣೆ ಪ್ರದೇಶದಲ್ಲೇ ಮಧ್ಯದಲ್ಲೇ ವಾಸ ಮಾಡಲಿಕ್ಕೆ ಈಗ ಪಾಕಿಸ್ತಾನ ಅವಕಾಶವನ್ನು ಕೊಟ್ಟಿದೆ ಮತ್ತು ಈತನ ಭದ್ರತೆಯ ಹೊಣೆಯನ್ನು ಕೂಡ ಪಾಕಿಸ್ತಾನವೇ ನೋಡ್ಕೊಳ್ತಾ ಇದೆ. ಯಾಕೆಂತಂದ್ರೆ ಈಗ ಈತ ಪಾಕಿಸ್ತಾನಕ್ಕೆ ಬೇಕಾದಂತ ರೀತಿಯಲ್ಲೇ ಭಾರತದ ಮೇಲೆ ದಾಳಿಯನ್ನು ನಡೆಸಿದ್ದಾನೆ. ಭಾರತದಲ್ಲಿ ಜನರ ಹತ್ಯೆಯನ್ನು ಕೂಡ ಈತನ ಸಂಘಟನೆ ಮಾಡಿದೆ. ಈ ಕಾರಣಕ್ಕಾಗಿ ಈತನ ರಕ್ಷಣೆ ಹೊಣೆಯನ್ನು ಈಗ ಪಾಕಿಸ್ತಾನವೇ ನೋಡ್ಕೊಳ್ತಾ ಇದೆ. ಈತನ ಸ್ಥಳ ಯಾವುದು, ಅಲ್ಲಿ ಯಾವ ರೀತಿಯಾದಂತಹ ಭದ್ರತೆ ಇದೆ, ಹೇಗೆ ಅನ್ನೋದ್ರ ಬಗ್ಗೆ ಈಗ ಭಾರತದ ಭದ್ರತಾ ಸಂಸ್ಥೆಗಳಿಗೆ ಮತ್ತು ಗುಪ್ತಚರ ಸಂಸ್ಥೆಗಳಿಗೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯ ಆಗಿದೆ. ಜೊತೆಗೆ ಈತನ ಮನೆ ಹೊರಗಡೆ ಭದ್ರತೆಗೆ ನಿಯೋಜನೆಗೊಂಡಿರ್ತಕ್ಕಂತಹ ಅಧಿಕಾರಿಗಳು ಕೂಡ ಈ ಒಂದು ಮನೆಯಲ್ಲೇ ಹಫೀಜ್ ಸಯೀದ್ ಕೂಡ ಇದ್ದಾನೆ, ಆತನ ರಕ್ಷಣೆಯನ್ನು ನಾವು ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಸರ್ಕಾರವೇ ನಮಗೆ ಈ ರಕ್ಷಣೆ ಹೊಣೆಯನ್ನ ಕೊಟ್ಟಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.